ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ. ನಾನು ನಿಮ್ಮ ಅಭಿಲಾಷ್. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರ್ತಕ್ಕಂತಹ ಶಾಲೆಗಳಾದ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಡಾಕ್ಟರ್ BR ಅಂಬೇಡ್ಕರ್, ಇಂದಿರಾ ಗಾಂಧಿ ಹಾಗೂ ಇನ್ನಿತರ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯನ್ನು ಇದೇ 2026 ಮಾರ್ಚ್ 1ನೇ ತಾರೀಕು ಈ ಒಂದು ಪ್ರವೇಶ ಪರೀಕ್ಷೆಯನ್ನು ನಡೆಸಿರ್ತಾರೆ. ಈ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮೊದಲ ಹಂತವಾಗಿ ಒಂದು ಕೀ ಉತ್ತರಗಳನ್ನ ಬಿಡ್ತಾರೆ. ಜೊತೆಗೆ ಕೀ ಉತ್ತರಗಳಿಗೆ ಆಕ್ಷೇಪಣೆ, ಏನಾದ್ರು ಇನ್ ಕೇಸ್ ಅಬ್ಜೆಕ್ಷನ್ಸ್ ಇದ್ರೆ ಅಬ್ಜೆಕ್ಷನ್ನ ನೀವು ಅಪೀಲ್ ಮಾಡ್ಬೋದು ಅಂತಕ್ಕಂಥ ಒಂದು ಲಿಂಕ್ನು ಕೂಡ ಬಿಟ್ಟು, ಅಬ್ಜೆಕ್ಷನ್ ಅಪೀಲ್ಸ್ಗಳು ಬಂದ ನಂತರದಲ್ಲಿ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ಪರಿಶೀಲನೆ ಮಾಡಿ ನೆಕ್ಸ್ಟ್ ಒಂದು ಫೈನಲ್ ಕೀ ಆನ್ಸರ್ ಬಿಡ್ತಾರೆ. ಫೈನಲ್ ಕೀ ಆನ್ಸರ್ ಆದ ನಂತರದಲ್ಲಿ ಸ್ಟೂಡೆಂಟ್ಸ್ಗಳು, ಎಕ್ಸಾಮ್ ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳ ಇಂಡಿವಿಜುವಲ್ ಮಾರ್ಕ್ಸ್ ಲಿಸ್ಟ್ನು ಕೂಡ ಬಿಡ್ತಾರೆ. ಇಂಡಿವಿಜುವಲ್ ಅವರು ಮಾರ್ಕ್ಸ್ ಅಂಕನ ಏನು ತೆಗೆದಿದ್ದಾರೆ ಅದರ ಒಂದು ಲಿಂಕ್ನು ಕೂಡ ಬಿಡ್ತಾರೆ. ಇದಾದ ನಂತರದಲ್ಲಿ ಮತ್ತೆ ಇನ್ ಕೇಸ್ ಎಲ್ಲ ಫೈನಲ್ ಆಗಿ ಮಾರ್ಕ್ಸ್ನು ಕೂಡ ಪ್ರತಿ ಒಬ್ಬ ಸ್ಟೂಡೆಂಟ್ಸಿಂದು ಕೀ ಆನ್ಸರ್ ಚೆಕ್ ಮಾಡಿದಾಗ ಒಂದು ರೀತಿ ಇರುತ್ತೆ. ಬಟ್ ಇಲ್ಲಿ ಅವ್ರೇನು ಮಾರ್ಕ್ಸ್ ಬಿಟ್ಟಿರ್ತಾರೆ, ಇಂಡಿವಿಜುವಲ್ ಮಾರ್ಕ್ಸ್ ಬಿಟ್ಟಿರ್ತಾರೆ, ಇಂಡಿವಿಜುವಲ್ ಮಾರ್ಕ್ಸ್ ನೋಡಿದಾಗ ಅದೊಂದು ರೀತಿ ವೇರಿಯೇಷನ್ ಇರುತ್ತೆ. ಈ ಥರದ್ದೆಲ್ಲ ಗೊಂದಲಗಳನ್ನು, ಸಮಸ್ಯೆಗಳನ್ನು ಪರಿಹರಿಸ್ಕೊಂಡು ಮತ್ತೆ ಫೈನಲ್ ಆಗಿ ಎಲ್ಲ ಸ್ಟೂಡೆಂಟ್ಸ್ಗಳದ್ದು ಇಂಡಿವಿಜುವಲ್ ಮಾರ್ಕ್ಸ್ನು ಕೂಡ ಬಿಡ್ತಾರೆ. ಇದಾದ ನಂತರದಲ್ಲಿ ಒಂದು ಟೋಟಲ್ ಆಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ನ ಬರೆದಿರ್ತಾರೆ, ಈ ಎಲ್ಲ ವಿದ್ಯಾರ್ಥಿಗಳ ಫೈನಲ್ ಮಾರ್ಕ್ಸ್ ಆಗಿರ್ಬೋದು, ಅವ್ರು ತಗೊಂಡಿರ್ತಕ್ಕಂತಹ ಮೆರಿಟ್ ಆಗಿರ್ಬೋದು, ಸೊ ಮಾರ್ಕ್ಸ್ ಅಥವಾ ಮೆರಿಟ್ ಲಿಸ್ಟ್ ಅಂತ ಏನು ಕರಿತೀವಿ, ಈ ಮೆರಿಟ್ ಲಿಸ್ಟ್ನು ಕೂಡ ಏನು ಮಾಡ್ತಾರೆ, ಕ್ರೈಸ್ ಅಂಡರಲ್ಲಿ ಬಿಡ್ತಾ ಹೋಗಿದ್ದಾರೆ. ಇದೆಲ್ಲ ಕಂಪ್ಲೀಟ್ ಆಗಿ ಪ್ರೋಸೆಸ್ ಮಾಡಿರೋದು ಯಾರು ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, KE ಅವರು ಈ ಎಲ್ಲ ಪ್ರೋಸೆಸ್ನ ಮಾಡ್ತಾ ಹೋಗಿದ್ದಾರೆ. ಓಕೆನಾ? ಇದೆಲ್ಲ ಯಾವುದ್ರ ಅಂಡರಲ್ಲಿ ಬರುತ್ತೆ? ಕ್ರೈಸ್ ಅಂಡರಲ್ಲಿ ಬರುತ್ತೆ. ಕ್ರೈಸ್ ಅಂಡರಲ್ಲಿ ಬರ್ತಕ್ಕಂತಹ ಶಾಲೆಗಳಿಗೆ ಏನು ಈ ಒಂದು ಪ್ರವೇಶ ಪರೀಕ್ಷೆನ ನಡೆಸಿರ್ತಕ್ಕಂತಹ ಡಿಪಾರ್ಟ್ಮೆಂಟ್ ಯಾವುದು ಅಂತಂದರೆ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಓಕೆ, ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಎಸ್, ನಾನು ಈಗ ಏನು ಹೇಳಕ್ಕೆ ಹೊರಟಿದ್ದೀನಿ ನಿಮಗೆ ಅಂತಂದರೆ, ಸುಮಾರು ಜನ ಪೇರೆಂಟ್ಸ್ಗಳು ಎಕ್ಸಾಮ್ ಬರೆದು ಮೆರಿಟ್ ಲಿಸ್ಟ್ ನೋಡಿಕೊಂಡು ಎಲ್ಲ ಆಗಿ ಈಗ ಸರ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ, ನಮ್ಮ ಮಗು ಯಾವ ಶಾಲೆಗೆ ಆಯ್ಕೆ ಆಗಿದೆ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ, ಹೇಗೆ ಗೊತ್ತಾಗುತ್ತೆ, ಇನ್ನೂ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾ ಇಲ್ಲ ನಮ್ಮ ಮಕ್ಕಳದು. ಓಕೆ, ಜೊತೆಗೆ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಈಗ ಆಲ್ರೆಡಿ ಅಡ್ಮಿಷನ್ ಪ್ರೋಸೆಸ್ ಶುರು ಆಗಿಬಿಟ್ಟಿದೆ. ನಾವು ನಮ್ಮ ಮಗುವಿನ ಈ ವರ್ಷದ ಸ್ಕೂಲ್ ಬೇರೆ ಇತ್ತು, ಮುಂದಿನ ವರ್ಷದಿಂದ ಅಂದರೆ ಕಮಿಂಗ್ ಅಕಾಡೆಮಿಕ್ ಇಯರಿಂದ ಅಂದರೆ 6ನೇ ತರಗತಿಯಿಂದ ನಮ್ಮ ಮಗುವಿನ ಶಾಲೆನ ಚೇಂಜ್ ಮಾಡಬೇಕಿತ್ತು. ನಾವು ಈ ಥರದೆಲ್ಲ ಸುಮಾರು ಗೊಂದಲಗಳಲ್ಲಿದ್ದೀವಿ. ಅಡ್ಮಿಷನ್ಸ್ಗಳು ನಡೀತಾ ಇದೆ, ಬುಕ್ಕಿಂಗ್ಸ್ಗಳಾಗ್ತಾ ಇದೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸೀಟ್ಸ್ಗಳು, ನಾವು ಸ್ಕೂಲ್ ಚೇಂಜ್ ಮಾಡಬೇಕು ಅಂತಿದ್ದೀವಿ. ಬಟ್ ಮೊರಾರ್ಜಿ ಲಿಸ್ಟಿಗೆ ವೇಟ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಮೊರಾರ್ಜಿ ಸೆಲೆಕ್ಷನ್ ಆಗಿಬಿಟ್ರೆ ನಾವು ಏನು ಮಾಡಬೇಕು, ಇದು ನಮಗೆ ದಾರಿ ತೋಚ್ತಾ ಇಲ್ಲ, ಇದಕ್ಕೆ ಒಂದು ಪರಿಹಾರ ಕೊಡಿ ಅಂತೇಳಿ ಸುಮಾರು ಕಾಲ್ಸ್ಗಳು, ಸುಮಾರು ಎಂಕ್ವೈರಿಗಳು ಬಂದಿತ್ತು ನಮಗೆ. ಸೊ ಆ ಬೇಸಿಸ್ ಮೇಲೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಸೊ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಪರಿಹಾರ, ಉತ್ತರ ಸಿಗಲಿದೆ. ಹಾಗಾಗಿ ಕೊನೆವರೆಗೂ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿದರೆ ನಿಮ್ಮೆಲ್ಲ ಗೊಂದಲಗಳಿಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ, ಎಸ್, ಟಾಪಿಕ್ನ ಶುರು ಮಾಡೋಕ್ಕೂ ಮುಂಚೆ ಆ್ಯಸ್ ಯೂಶ್ವಲ್ ಯಾರ್ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಓಕೆ, ಸೊ ನಿಮಗೆಲ್ರಿಗೂ ಕೂಡ ಒಂದು ಮಾಹಿತಿ. ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಜೊತೆಗೆ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಡಾಕ್ಟರ್ BR ಅಂಬೇಡ್ಕರ್, ಇಂದಿರಾ ಗಾಂಧಿ ಹಾಗೂ ಇನ್ನಿತರ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ಲಭ್ಯವಿದ್ದು, ನಮ್ಮಲ್ಲಿ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆದಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಇನ್ಸ್ಟಿಟ್ಯೂಷನಿಂದ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪರ್ಟ್ಸ್ಗಳಿಂದ ಪ್ರಿಪೇರ್ ಮಾಡಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ನ ನಿಮ್ಮ ಮನೆ ಅಡ್ರೆಸ್ಸಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗುತ್ತೆ. ಸೊ ನೀವು ನೋಡ್ತಿದ್ದೀರಾ ಸ್ಟಡಿ ಮೆಟೀರಿಯಲ್ಸು. ಓಕೆ, ಸೊ ಈ ಸ್ಟಡಿ ಮೆಟೀರಿಯಲ್ ಬಂದ್ಬಿಟ್ಟು ನವೋದಯ ಆನ್ಲೈನ್ ಕೋಚಿಂಗ್ ತಗೊಂಡಂತಹ ವಿದ್ಯಾರ್ಥಿಗಳಿಗಾಗಿರುತ್ತೆ ಈ ಸ್ಟಡಿ ಮೆಟೀರಿಯಲ್ಸು. ಸೊ ಇದು ಪಾರ್ಟ್ 1, ಇದು ಪಾರ್ಟ್ 2, 2 ಬುಕ್ಸ್ ಕೊಡ್ತಾ ಇದ್ದೀವಿ ನಾವು. ಓಕೆ, ಸೊ ಪಾರ್ಟ್ 1 ಬಂದ್ಬಿಟ್ಟು ಕಂಪ್ಲೀಟ್ ಸಿಲೆಬಸ್ ಇರುತ್ತೆ, ಪಾರ್ಟ್ 2 ಬಂದ್ಬಿಟ್ಟು ಕಂಪ್ಲೀಟ್ ಕ್ವಶನ್ ಬ್ಯಾಂಕ್ ಆಗಿರುತ್ತೆ. 700 ಎಬೋ ಕ್ವಶನ್ಸ್ಗಳು ಇದರಲ್ಲಿರುತ್ತೆ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ನಿಮ್ಮ ಪರೀಕ್ಷೆನಲ್ಲಿ ಇಂಥದ್ದೇ ಕ್ವಶನ್ಸ್ ಬರುತ್ತೆ ಅಂತಕ್ಕಂಥ ಗ್ಯಾರಂಟಿ, ಅಶ್ಯೂರೆನ್ಸ್ ಕೊಡ್ತಕ್ಕಂತಹ ಕ್ವಶನ್ಸ್ಗಳು ಇದರಲ್ಲಿರುತ್ತೆ. ಸೊ ಈ ಥರದ 2 ಬುಕ್ಗಳನ್ನ ನಿಮ್ಮ ಮನೆ ಅಡ್ರೆಸ್ಸಿಗೆ ನಾವು ರಿಜಿಸ್ಟರ್ ಪೋಸ್ಟ್ ಮಾಡ್ತೀವಿ. ಇದರ ಜೊತೆಗೆ ಪ್ರತಿನಿತ್ಯ ರೆಕಾರ್ಡೆಡ್ ಯೂಟ್ಯೂಬ್ ತರಗತಿಗಳು ಹಾಗೂ ಆನ್ಲೈನ್ ಟೆಸ್ಟ್ ಸೀರೀಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆದ ನಂತರದಲ್ಲಿ ನಾವು ಮಾಕ್ ಎಕ್ಸಾಮ್ಸ್ಗಳು, ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಯಾವ ರೀತಿ ಇರುತ್ತೆ,
ಸೊ ಅದೇ ರೀತಿಯಾದಂತಹ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿಬಿಟ್ಟು ಆನ್ಲೈನಲ್ಲೇ ಮಾಕ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಸೊ ಇದೆಲ್ಲದರ ಸದುಪಯೋಗ ಪಡಿಸ್ಕೊಂಡು ನೀವು ಮನೇಲಿ ಇದ್ಕೊಂಡೆ ತುಂಬ ಆರಾಮವಾಗಿ ಈಸಿಯಾಗಿ ಕಂಫರ್ಟಬಲ್ ಆಗಿ ನವೋದಯ ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಸೊ ಹಾಗಾದರೆ ನಮ್ಮಲ್ಲಿ ನವೋದಯ ಆನ್ಲೈನ್ ಕೋಚಿಂಗಿಗೆ ನಿಮ್ಮಲ್ಲಿ ಅಡ್ಮಿಷನ್ ಬೇಕು ಅಂದರೆ ನೀವೇನು ಮಾಡಬೇಕು? ಎಸ್, ನಮ್ಮ ಸಂಸ್ಥೆಯ ನಂಬರ್ಗಳಾಗಿರ್ತಕ್ಕಂಥ 7204636072, 9482324006, 8050730717 ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ನಮ್ಮಲ್ಲಿ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಪಡ್ಕೋಬೋದಾಗಿರುತ್ತೆ. ಜೊತೆಗೆ ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ತತ್ಕ್ಷಣದ ಮಾಹಿತಿ ಆಗಿರ್ಬೋದು, ಅಪ್ಡೇಟ್ಸ್ಗಳಾಗಿರ್ಬೋದು. ಸೊ ಸುಮಾರು ಗೊಂದಲಗಳಿರುತ್ತೆ. ಈಗ ಆಲ್ರೆಡಿ ನಾನು ಈ ವಿಡಿಯೋದ ಮೊದಲ ಭಾಗದಲ್ಲಿ ಹೇಳಿದೆ, ಸುಮಾರು ಕ್ವಶನ್ಸ್ಗಳು ಇಟ್ಕೊಂಡಿದ್ದೀರಾ ನೀವು ಪೇರೆಂಟ್ಸ್ಗಳು. ಮೊರಾರ್ಜಿ ಸೆಲೆಕ್ಷನ್ ಆದರೆ ಏನು ಮಾಡೋದು, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅಡ್ಮಿಷನ್ಸ್ ನಡೀತಾ ಇದೆ, ಬುಕ್ಕಿಂಗ್ ಆಗ್ತಾ ಇದೆ. ಸೊ ನಮ್ಮ ಮಕ್ಕಳನ್ನ ಹಾಗೆ ಇಟ್ಕೊಳ್ಳೋದಾ, ಪ್ರೆಸೆಂಟ್ ಇರೋ ಸ್ಕೂಲಲ್ಲೇ ಅಡ್ಮಿಷನ್ ನೆಕ್ಸ್ಟ್ ಕಂಟಿನ್ಯೂ ಮಾಡಿಸೋದಾ ಅಥವಾ ಬೇರೆ ಸ್ಕೂಲಿಗೆ ಹಾಕೋದಾ, ಮೊರಾರ್ಜಿಗೋಸ್ಕರ ವೇಟ್ ಮಾಡೋದಾ, ಏನು ಈ ಥರದ್ದೆಲ್ಲ ಸುಮಾರು ಗೊಂದಲಗಳಿರುತ್ತೆ. ಮೊರಾರ್ಜಿ ಎಕ್ಸಾಮ್ ಆಗಿರ್ಬೋದು, ನವೋದಯ ಎಕ್ಸಾಮ್ ಆಗಿರ್ಬೋದು, ಈ ಎಲ್ಲ ಗೊಂದಲಗಳಿಗೆ ನಿಮಗೆ ತತ್ಕ್ಷಣಕ್ಕೆ ಉತ್ತರಗಳು ಬೇಕು, ಪರಿಹಾರ ಸೊಲ್ಯೂಷನ್ಸ್ಗಳು ಬೇಕು. ನಿಮ್ದು ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಬೇಕು ಅಂದರೆ ನೀವೇನು ಮಾಡಬೇಕು? ಯೂಟ್ಯೂಬಿಗೆ ಹೋಗಿ ಯೂಟ್ಯೂಬಲ್ಲಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿದರೆ ನಮ್ಮ ಚಾನಲ್ ಸಿಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಟಚ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಟ್ಟರೆ ಈ ಎಲ್ಲ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ನಿಮಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಎಸ್ ಹಾಗಾದರೆ ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಏನು ಟಾಪಿಕ್ಕು ಮೊರಾರ್ಜಿ ರಿಲೇಟೆಡ್ ಆಗಿ ನಾನು ತಗೊಂಡು ಬಂದಿದ್ದೆ. ಈ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಅಂತ ಹೇಳ್ಬಿಟ್ಟು ಒಂದು ಕ್ಯಾಲ್ಕುಲೇಷನ್ ಬೇಸಿಸ್ ಮೇಲೆ. ಏನು ಕ್ಯಾಲ್ಕುಲೇಷನ್ ಅಂತಂದರೆ, ಸೊ ಪ್ರೀವಿಯಸ್ ಇಯರಲ್ಲಿ, ಹೋದ ವರ್ಷದಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ಪ್ರೊಸೀಜರ್ಸ್ಗಳು ನಡೆದಿತ್ತು, ಓಕೆ, ಯಾವ್ಯಾವ ಟೈಮಲ್ಲಿ ಏನೇನಾಗಿತ್ತು, ಸೊ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಪ್ರೊಸೀಜರ್ ನೆಕ್ಸ್ಟು ಕಂಟಿನ್ಯೂ ಆಗುವಾಗ ಎಷ್ಟು ದಿನಗಳ ಗ್ಯಾಪ್ ಇತ್ತು, ಅದರ ಆಧಾರದ ಮೇಲೆಗೆ ಯಾವ ದಿನ ನಿಮಗೆ ಸೆಲೆಕ್ಷನ್ ಲಿಸ್ಟ್ ಬರ್ಬೋದು ಅಂತಕ್ಕಂಥ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಒಂದು ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಗಮನ ಇಟ್ಟು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಎಸ್ ಹಾಗಾದರೆ ಟಾಪಿಕ್ ಶುರು ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ನಾನಿಲ್ಲಿ ತೊಗೊಂಡಿರೋದೇನು ಅಂತಂದರೆ, ಹೋದ ವರ್ಷದಲ್ಲಿ ಯಾವಾಗ ಏನೇನಾಯಿತು ಅಂತ ಒಂದು ಹಾಗೆ ಬ್ರೀಫಾಗಿ ಹೇಳ್ತೀನಿ. ಸೊ ಫಸ್ಟ್ ಇಲ್ಲಿ ಎಲ್ಲದೂ ಹೇಳ್ತಾ ಹೋಗಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ. ಓಕೆ, ಜಸ್ಟ್ ನೋಡಿ ನೀವು. ಓಕೆ, ಸೊ ಇಲ್ಲಿ ಒಂದು ಗಮನಿಸ್ತಾ ಇದ್ದೀರಾ, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನಿಮಗೀಗ. ಕ್ರೈಸ್ ಆರ್ EMRS 2025 ಜಿಲ್ಲಾವಾರು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿ. ಓಕೆ, ಅಂದರೆ ಮೆರಿಟ್ ಲಿಸ್ಟ್, ಫೈನಲ್ ಮಾರ್ಕ್ಸ್, ಸ್ಟೂಡೆಂಟ್ಸ್ಗಳದ್ದು ಫೈನಲ್ ಮಾರ್ಕ್ಸ್ ಯಾಕೆ ಅಂತ ಹೇಳಿದೆ ನಾನು. ಯಾಕಂದರೆ ಸುಮಾರು ಸಮಸ್ಯೆಗಳಾಗಿರುತ್ತೆ, ಗೊಂದಲಗಳಾಗಿರುತ್ತೆ. ಕೀ ಆನ್ಸರಲ್ಲಿ ಅವರು ಒಂಥರ ಸರಿ ಮಾಡಿರ್ತಾರೆ, ಬಟ್ ಮೇಯ್ನ್ ಮಾರ್ಕ್ಸ್ ಬಂದಾಗ ಅಲ್ಲೊಂಥರ ಕೀ ಆನ್ಸರ್ ರಿಸಲ್ಟಿಗೂ ಮಾರ್ಕ್ಸ್ ಏನು ಬಿಟ್ಟಿರ್ತಾರೆ ಅದಕ್ಕೂ ಕೂಡ ಸ್ವಲ್ಪ ವೇರಿಯೇಷನ್ ಆಗಿಬಿಟ್ಟು ಕೆಲವೊಂದು ಸಮಸ್ಯೆಗಳಾದಾಗ ಮತ್ತೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ಎಲ್ಲದೂ ಸರಿ ಮಾಡಿ ಪರಿಶೀಲನೆ ಮಾಡಿ ಮತ್ತೆ ಫೈನಲ್ ಆಗಿ ಇದು ಎಕ್ಸಾಕ್ಟ್ ಮಾರ್ಕ್ಸ್ ಸ್ಟೂಡೆಂಟಿಂದು ಅಂತೇಳಿ ಏನು ಮಾಡ್ತಾರೆ, ಒಂದು ಫೈನಲ್ ಮಾರ್ಕ್ಸ್ ಬಿಡ್ತಾರೆ. ಅದು ಅಂತಿಮ ಅಂಕ ಮತ್ತು ಅದರ ಆ ಅಂತಿಮ ಅಂಕದ ಆಧಾರದ ಮೇಲೆಗೆ ಯಾವ್ಯಾವ ಸ್ಟೂಡೆಂಟಿಂದು ಎಷ್ಟೆಷ್ಟು ಮೆರಿಟ್ ಇದೆ, ಅವ್ರ ಮೆರಿಟ್ ಲಿಸ್ಟ್ ಏನು ಅಂತಕ್ಕಂಥ ಒಂದು ಲಿಸ್ಟ್ ಕೂಡ ಬಿಡ್ತಾರೆ. ಸೊ ಇದು ಮೆರಿಟ್ ಲಿಸ್ಟ್ ಅಥವಾ ರಿಸಲ್ಟ್ ಮತ್ತು ಮೆರಿಟ್ ಲಿಸ್ಟ್ ಇದಾಗಿರುತ್ತೆ. ಬಟ್ ದಿಸ್ ಈಸ್ ನಾಟ್ ದ ಸೆಲೆಕ್ಷನ್ ಲಿಸ್ಟ್. ಇದು ಸೆಲೆಕ್ಷನ್ ಲಿಸ್ಟ್ ಅಲ್ಲ. ಯಾವ ಮಗುವಿನ ಫೈನಲ್ ಮಾರ್ಕ್ಸ್ ಎಷ್ಟು, ಮೆರಿಟ್ ಲಿಸ್ಟ್ ಏನು ಅಂತೇಳಿ ಆಗಿರ್ತಕ್ಕಂಥ ಲಿಸ್ಟ್ ಇದಾಗಿರುತ್ತೆ. ಇದನ್ನು ಯಾವಾಗ ಬಿಟ್ಟಿದ್ದಾರೆ ಅಂತಂದರೆ, ಹೋದ ವರ್ಷದಲ್ಲಿ ಗಮನಿಸ್ತಾ ಇದ್ದೀರಾ ನೀವು, 14/3/2025 ತಾರೀಕು ಬಿಟ್ಟಿದ್ದಾರೆ. 14/3/2025 ತಾರೀಕು ಅಂದರೆ ಇಲ್ಲಿಗೆ ಎಕ್ಸಾಮ್ ಯಾವಾಗ ಆಗಿರುತ್ತೆ ಹೋದ ವರ್ಷ ಅಂತಂದರೆ 15/2/2025, ಅಂದರೆ ಫೆಬ್ರವರಿ ತಿಂಗಳಲ್ಲಿ 15ನೇ ತಾರೀಕು ಈ ಒಂದು ಎಕ್ಸಾಮ್ ಆಗಿರುತ್ತೆ. 15ನೇ ತಾರೀಕು ಆದಂಥ ಎಕ್ಸಾಮಿಗೆ ಫೈನಲ್ ಮಾರ್ಕ್ಸ್ ಮತ್ತು ಮೆರಿಟ್ ಲಿಸ್ಟ್ನ ಯಾವಾಗ ಬಿಡ್ತಾರೆ, 14ಕ್ಕೆ ಬಿಡ್ತಾರೆ. ಅಂದರೆ ಆಲ್ಮೋಸ್ಟ್ 1 ಮಂತ್ ಟೈಮ್ ತೊಗೊಂಡಿದ್ದಾರೆ. ಸೊ ಹಾಗೆ ಇಲ್ಲೂ ಕೂಡ ನೋಡ್ತಾ ಹೋಗೋದಾದರೆ ಈ ಪ್ರೆಸೆಂಟು ಈ ವರ್ಷದ್ದು, ಇದು ಹೋದ ವರ್ಷದಾಯಿತು, ಹೋದ ವರ್ಷದನ್ನ ನಾವು ಬೇಸ್ ಆಗಿ ಇಟ್ಕೊಂಡು ಪ್ರೆಸೆಂಟ್ ಯಾವ ಥರ ಆಗ್ತಿದೆ ಅಂತ ನೋಡ್ತಾ ಹೋಗೋದಾದರೆ ಬನ್ನಿ ನೋಡೋಣ. ಸೊ ಈ ಸಲ ಆಗಿದ್ದು ಎಕ್ಸಾಮು 1 ಮಾರ್ಚ್ 2026, ಮಾರ್ಚ್ 1ನೇ ತಾರೀಕು 2026ಕ್ಕೆ ಎಕ್ಸಾಮ್ ಆಗುತ್ತೆ. ಇಲ್ಲಿ ಕ್ರೈಸ್, ಓಕೆ, EMRS ಅವ್ರದ್ದು ಅಂತಿಮ ಅರ್ಹತೆ ಪಟ್ಟಿ ನೋಡ್ತಾ ಇದ್ದೀರಾ ನೀವು. ಓಕೆ, ಸೊ ಅಂತಿಮ ಅರ್ಹತೆ ಪಟ್ಟಿ ಹೇಗಿದೆ, ಕ್ರೈಸ್ EMRS 2026 ಅಂತಿಮ ಅರ್ಹತೆ ಪಟ್ಟಿ. ಅಲ್ಲೇನು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿ ಅಂತ ನೋಡಿದ್ವಲ್ವ, ಸೇಮ್ ಅದೇ ಅಂತಿಮ ಅರ್ಹತೆ ಪಟ್ಟಿ ಅಂದ್ರೆ ನಥಿಂಗ್ ಬಟ್ ಮೆರಿಟ್ ಲಿಸ್ಟ್ ಇದು. ಓಕೆ, ಮೆರಿಟ್ ಲಿಸ್ಟ್ ಯಾವಾಗ ಬಿಟ್ಟಿದ್ದಾರೆ ಅಂದರೆ 1/4/2026, 1/3/2026ಕ್ಕೆ ಆದಂತಹ ಎಕ್ಸಾಮಿಗೆ 1/4/2026ರಂದು ಸೊ ಫೈನಲ್ ಮೆರಿಟ್ ಲಿಸ್ಟ್ನ ಬಿಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಏನಾಯಿತು, ಆಲ್ಮೋಸ್ಟ್ 1 ಮಂತ್. ಹೋದ ವರ್ಷದಲ್ಲಿ
15/2/2025 ಎಕ್ಸಾಮಿಗೆ 14/3/2025 ಫೈನಲಿಸ್ಟ್ ಬರುತ್ತೆ, ಮೆರಿಟ್ ಲಿಸ್ಟು. ಸೊ ಹಾಗೆಯೇ ಇಲ್ಲೂ ಕೂಡ 1/3/2026 ಆದಂತಹ ಎಕ್ಸಾಮಿಗೆ ಸೊ 1/4/2026 ಫೈನಲ್ ಮೆರಿಟ್ ಲಿಸ್ಟ್ ಬರುತ್ತೆ. ಸೊ ಸೇಮ್ ಹೋದ ವರ್ಷದ್ದು ಈ ವರ್ಷದ್ದು ಇಲ್ಲಿ ನಾವು ಗ್ಯಾಪ್ ತೊಗೊಂಡ್ರೆ ಕರೆಕ್ಟಾಗಿ 1 ತಿಂಗಳು ಟೈಮ್ ತೊಗೊಂಡಿದ್ದಾರೆ, 1 ಮಂತ್ ಇಲ್ಲಿ ಆಗಿದೆ. ಸೊ ಅದೇ ಪ್ರಕಾರವಾಗಿ ಇಲ್ಲಿ ಬಂದಿರೋ ನಾನು ಫಸ್ಟ್ ಪಾಯಿಂಟ್ ಹೇಳ್ತಿರೋದೇನು, ಅಂತಿಮ ಅರ್ಹತೆ ಪಟ್ಟಿ, ಫೈನಲ್ ಮೆರಿಟ್ ಲಿಸ್ಟ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಇದು ಸೆಲೆಕ್ಷನ್ ಲಿಸ್ಟ್ ಅಲ್ಲ, ದಿಸ್ ಈಸ್ ನಾಟ್ ದ ಸೆಲೆಕ್ಷನ್ ಲಿಸ್ಟ್. ಇದು ಅರ್ಹತೆ ಪಟ್ಟಿ, ಯಾವ್ಯಾವ ಸ್ಟೂಡೆಂಟಿಂದು ಮಾರ್ಕ್ಸ್ ಎಷ್ಟು, ಅವರ ಮೆರಿಟ್ ಎಷ್ಟು, ಅಷ್ಟು ಮಾತ್ರ ಇದಾಗಿರುತ್ತೆ. ಓಕೆ, ಸೊ 1 ಮಂತ್ ಟೈಮ್ ಆಗಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ಎಕ್ಸಾಮಿಗೂ ಫೈನಲ್ ಲಿಸ್ಟಿಗೆ, ಫೈನಲ್ ಮೆರಿಟ್ ಲಿಸ್ಟಿಗೂ, ಹೌದಲ್ವಾ? ಸೊ ಈಗ ನೆಕ್ಸ್ಟ್ ಇದಾದ ನಂತರದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಿದ್ದಂಗೆ ಏನು ಮಾಡ್ತಾರೆ ಅಂತಂದರೆ, ಇವರು ಒಂದು EMRS ಇಂದು ರಿಸಲ್ಟ್ ಬಿಡ್ತಾರೆ, EMRS ಇಂದು ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಓಕೆ, EMRS ಅಂದರೆ ಏನು, ಇವ್ರದ್ದೆಲ್ಲ ಪ್ರೋಸೆಸ್ ಪ್ರತಿ ವರ್ಷವೂ ಹೀಗೆ ಆಗ್ತಿರೋದು ಪ್ರೋಸೆಸ್ಸು. ಓಕೆ, ಸೊ ನಾನು ಹೋದ ವರ್ಷದ್ದು ಕೂಡ ಕಂಪೇರ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. EMRS ಅಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್. ಓಕೆ, ಈ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲು ಇದೇನು ಅಂತಂದರೆ, ಸೊ ಕ್ರೈಸ್ ಅಂಡರಲ್ಲೇ ಏನು ಎಲ್ಲ ಹೋಗಿ ಮೊರಾರ್ಜಿ ಎಕ್ಸಾಮ್ ಅಂತ ಏನು ಮಕ್ಕಳು ಬರೆದು ಬಂದಿರ್ತಾರಲ್ವ, ಸೇಮ್ ಎಕ್ಸಾಮ್ ಎಲ್ರಿಗೂ, ಇದು ಎಲ್ಲರಿಗೂ ಒಂದೇ ಎಕ್ಸಾಮೇ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಯಾರ್ಯಾರೆಲ್ಲ ಒಟ್ಟಾರೆಯಾಗಿ ಎಕ್ಸಾಮ್ ಬರೆದಿದ್ದಾರೆ ಇಲ್ಲಿ ST ಸ್ಟೂಡೆಂಟ್ಸ್ಗಳನ್ನ ಸಪ್ರೇಟ್ ಮಾಡ್ಕೊಳ್ತಾರೆ, ಎಸ್ಪೆಷಲಿ ಬಾಯ್ಸ್. ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲು ಇದು ಕೇವಲ ಬಾಯ್ಸಿಗಿರ್ತಕ್ಕಂತಹ ಶಾಲೆ ಹಾಗೂ ಪರಿಶಿಷ್ಟ ಪಂಗಡದವರಿಗಿರ್ತಕ್ಕಂಥ ಶಾಲೆ ಮಾತ್ರ ಇದಾಗಿದ್ದು, ಇಲ್ಲಿ ಫಸ್ಟ್ ಇವ್ರನ್ನ ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ, ವಿಂಗಡಣೆ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಸೊ ಇವ್ರನ್ನ ವಿಂಗಡಣೆ ಮಾಡಿಕೊಂಡು ಇವರಿಗೆ ಸಪ್ರೇಟ್ ಒಂದು ಇದು ಮಾಡ್ಕೊಂಡ್ಬಿಟ್ಟು ಒಂದು ಸಪ್ರೇಟ್ ಲಿಸ್ಟ್ ಬಿಡ್ತಾರೆ ಇವರಿಗೆ, EMRS ಅವರಿಗೆ. ಓಕೆ, ಬಟ್ ಎಲ್ಲರದು ಒಂದೇನೆ. ಓಕೆ, ಎಲ್ಲರೂ ಒಂದೇ ಎಕ್ಸಾಮ್ ಬರೆದಿರ್ತಾರೆ, ಇಲ್ಲಿ ಫೈನಲ್ ಮೆರಿಟ್ ಲಿಸ್ಟ್ ಎಲ್ಲ ಒಂದೇ ಬರುತ್ತೆ. ಫೈನಲ್ ಮೆರಿಟ್ ಲಿಸ್ಟ್ ಒಂದೇ ಆದ ನಂತರದಲ್ಲಿ ಅವ್ರು ಫಸ್ಟ್ ಮಾಡೋ ಕೆಲಸನೇ ಏನು ಅಂತಂದರೆ, ST ಬಾಯ್ಸ್ನ ಸಪ್ರೇಟ್ ಮಾಡಿಕೊಂಡು EMRS ಸ್ಕೂಲ್ಗಳಿಗೆ, ಎಲ್ಲೆಲ್ಲೆಲ್ಲ EMRS ಸ್ಕೂಲ್ಗಳಿರುತ್ತೆ ಜಿಲ್ಲೆಗಳಲ್ಲಿ, ಸೊ ಅಲ್ಲಿಗೆ ಸಪ್ರೇಟ್ ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ಇವ್ರನ್ನ ಒಂದು ಡಿವೈಡ್ ಮಾಡ್ಕೊಂಡು ತಗೊಂಡ್ಬಿಡ್ತಾರೆ ಇವ್ರನ್ನ. ಅಲ್ಲಿಗೆ EMRS ಇಂದು ಒಂದು ಪ್ರೋಸೆಸ್ ಆಗೋಗುತ್ತೆ. ಸೊ ಇದನ್ನು ಯಾವಾಗ ಮಾಡಿದ್ದಾರೆ ಅಂತಂದರೆ, ಹೋದ ವರ್ಷದಲ್ಲಿ 14ಕ್ಕೆ ಫೈನಲ್ ಮೆರಿಟ್ ಲಿಸ್ಟ್ ಬಂದರೆ 3ನೇ ತಿಂಗಳಲ್ಲಿ, 11ಕ್ಕೆ ಏನಾಗಿದೆ, EMRS ಅವ್ರದ್ದು ಲಿಸ್ಟ್ ಬಿಟ್ಟಿದ್ದಾರೆ, ಸೆಲೆಕ್ಷನ್ ಲಿಸ್ಟೇ ಬಿಟ್ಬಿಟ್ಟಿದ್ದಾರೆ. ಇದು EMRS ಅವ್ರದ್ದು ಸೆಲೆಕ್ಷನ್ ಲಿಸ್ಟ್ ಇದು. ಓಕೆನಾ, ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ST ಬಾಯ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಲಿಸ್ಟ್ ಬಿಡ್ತಾರೆ. ಓಕೆ, 11ನೇ ತಾರೀಕಿಗೆ ಬಿಟ್ಟಿದ್ದಾರೆ. ಇದಾದ ನಂತರದಲ್ಲಿ 11ನೇ ತಾರೀಕು ಆದ ನಂತರದಲ್ಲಿ ಏನಾಗಿದೆ, ನೆಕ್ಸ್ಟು 11 ಆದ ನಂತರದಲ್ಲಿ ನೆಕ್ಸ್ಟು 22ನೇ ತಾರೀಕಿಗೆ EMRS ಇಂದು ಸೆಕೆಂಡ್ ಲಿಸ್ಟು ಬಿಡೋದ್ರ ಜೊತೆಗೆ ನೋಡಿ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ, ಅದೇ 22ನೇ ತಾರೀಕು. ಓಕೆ, ಸೊ 11/4/2025ಕ್ಕೆ EMRS ಸೆಲೆಕ್ಷನ್ ಲಿಸ್ಟ್ನ ಬಿಟ್ಟು 22/4/2025ಕ್ಕೆ ಕ್ರೈಸ್ ಅಂದರೆ ಮೊರಾರ್ಜಿ ದೇಸಾಯಿ ಶಾಲೆಗಳ ಒಂದು ಸೆಲೆಕ್ಷನ್ ಲಿಸ್ಟ್ನ, ಯಾವ್ಯಾವ ಮಕ್ಕಳು ಯಾವ್ಯಾವ ಶಾಲೆಗೆ ಸೆಲೆಕ್ಟ್ ಆಗಿದ್ದಾರೆ ಅಂತಕ್ಕಂತಹ ಒಂದು ಸೆಲೆಕ್ಷನ್ ಲಿಸ್ಟ್ನ 22/4ಕ್ಕೆ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ 10 to 11 ಡೇಸ್ ಗ್ಯಾಪ್ ತೊಗೊಂಡು ಬಿಟ್ಟಿದ್ದಾರೆ ಇಲ್ಲಿ. ಓಕೆನಾ, ಸೊ ಹಾಗಾದರೆ ಇಲ್ಲಿ ನಾವು ನೋಡಬೇಕಾಗಿರೋದೇನಪ್ಪ ಅಂತಂದರೆ, ಸೊ ಇಲ್ಲಿ ಜಸ್ಟ್ ಗಮನಿಸಿ, ಫೈನಲ್ ಮೆರಿಟ್ ಲಿಸ್ಟಿಗೂ ಮತ್ತು ಸೆಲೆಕ್ಷನ್ ಲಿಸ್ಟಿಗೂ ಆಲ್ಮೋಸ್ಟ್ 1 ಮಂತ್ 8 ಡೇಸ್ ಟೈಮ್ ಇದೆ. ನೀವು ಗಮನಿಸ್ತಾ ಇದ್ದೀರಾ, 1 ಮಂತ್ 8 ಡೇಸ್ ಟೈಮ್ ತೊಗೊಂಡಿದ್ದಾರೆ. ಓಕೆನಾ, ಇಲ್ಲಿ EMRS ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಇದು ಸೆಕೆಂಡ್ ಸೆಲೆಕ್ಷನ್ ಲಿಸ್ಟು. EMRS ಫಸ್ಟ್ ಸೆಲೆಕ್ಷನ್ ಲಿಸ್ಟಿಗೂ ಕ್ರೈಸ್ ಫಸ್ಟ್ ಸೆಲೆಕ್ಷನ್ ಲಿಸ್ಟಿಗೂ ಆಲ್ಮೋಸ್ಟು 10 to 11 ಡೇಸ್ ತೊಗೊಂಡಿದ್ದಾರೆ. ಓಕೆನಾ, ಇದರ ಕ್ಯಾಲ್ಕುಲೇಷನ್ನ ಆಧಾರದ ಮೇರೆಗೆ ನಾವು ಈ ವರ್ಷದ ಹೇಳೋದಾದರೆ ನೋಡಿ, ಎಸ್ ಕ್ರೈಸ್ ಅಥವಾ EMRS ಫೈನಲ್ ಲಿಸ್ಟು 1/4/2026 1 ಮಂತ್ 8 ಡೇಸ್ ಟೈಮ್ ತೊಗೊಂಡಿದ್ದಾರೆ ಹೋದ ವರ್ಷ. ಸೊ ಈ ವರ್ಷ ಏನು ಮಾಡಿದ್ದಾರೆ, ಇದಾದ ನಂತರದಲ್ಲೇ ಸೇಮ್ ನೋಡಿ ನೆಕ್ಸ್ಟ್ ಪ್ರೊಸೀಜರೇ, EMRS ಫಸ್ಟ್ ಲಿಸ್ಟ್ ಬಿಟ್ಟಿದ್ದಾರೆ, ಸೆಲೆಕ್ಷನ್ ಲಿಸ್ಟು 4/5/2026ಕ್ಕೆ ಬಿಟ್ಟಿದ್ದಾರೆ. ಓಕೆನಾ, ಸೊ 4/5/2026ಕ್ಕೆ ಬಿಟ್ಟು ಇಲ್ಲಿಂದ 11 ದಿನ, 4ನೇ ತಾರೀಕಿಂದ 11 ದಿನ ಆಗಿರ್ಬೋದು, ಅಥವಾ ಇಲ್ಲಿ 1ನೇ ತಾರೀಕು 4/2026 ಇಲ್ಲಿಂದ 1 ಮಂತ್ 8 ಡೇಸ್ ಆಗಿರ್ಬೋದು. ಸೊ ಇದ್ರ ಪ್ರಕಾರ ನಾನು ಕರೆಕ್ಟಾಗಿ ನಿಮಗೆ ಹೇಳೋದಾದರೆ 9/5/2026ರಿಂದ 15/5/2026 ಈ ಡೇಟ್ ಒಳಗೆ ಮೊರಾರ್ಜಿ ಸ್ಕೂಲ್ಗಳದ್ದು
ಸೆಲೆಕ್ಷನ್ ಫಸ್ಟ್ ಲಿಸ್ಟು 100% ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ಬೋದು, ಹೋದ ವರ್ಷದ ಏನು ಅವ್ರು ಯಾವ್ಯಾವ ರೀತಿ ಯಾವ್ಯಾವುದಕ್ಕೆ ಯಾವ್ಯಾವ ಪ್ರೊಸೀಜರಿಗೆ ಎಷ್ಟೆಷ್ಟು ದಿನ ಟೈಮ್ ತೊಗೊಂಡಿದ್ದಾರೆ ಅಂತೇಳಿ ಆ ಟೈಮ್ ಕ್ಯಾಲ್ಕುಲೇಷನ್ನ ಆಧಾರದ ಮೇರೆಗೆ ನಾವಿಲ್ಲಿ ಒಂದು ಕ್ಯಾಲ್ಕುಲೇಟ್ ಮಾಡಿ 9ನೇ ತಾರೀಕಿಂದ 15ನೇ ತಾರೀಕಿನವರೆಗೆ ನಾವು ಈ ವಿಡಿಯೋ ಮಾಡ್ತಿರ್ತಕ್ಕಂತಹ ದಿನಾಂಕ ಇಂದು 6/5/2026 ಬುಧವಾರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಇವತ್ತಿನ ದಿನಕ್ಕೆ ಅಂದರೆ ಇವತ್ತು ಆಲ್ರೆಡಿ 6th ಅಲ್ವಾ, ಸೊ 9ನೇ ತಾರೀಕಿಂದ 15ನೇ ತಾರೀಕಿನ ಒಳಗಡೆ ಆಗಿ ಈ ಒಂದು ಮೊರಾರ್ಜಿ ದೇಸಾಯಿ ಶಾಲೆಗಳ ಸೆಲೆಕ್ಷನ್ ಲಿಸ್ಟ್ನ ಫಸ್ಟ್ ಲಿಸ್ಟು ಈ ಡೇಟಲ್ಲಿ 100% ಬರುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಜೊತೆಗೆ ಇದು ಒಂದೆಲ್ಲ ಕ್ಯಾಲ್ಕುಲೇಷನ್ ಬೇಸಿಸ್ ಮೇಲೆ ನಾನು ಹೇಳಿರ್ತಕ್ಕಂತಹ ಮಾಹಿತಿ ಇದಾಗಿರುತ್ತೆ. ಇನ್ ಕೇಸ್ ಓಕೆ ಅಲ್ಲಿ ಏನು ವರ್ಕ್ ನಡೀತಾ ಇರುತ್ತೆ, ಪ್ರೊಸೀಜರ್ಸ್ಗಳು ನಡೀತಾ ಇರುತ್ತೆ ಡಿಪಾರ್ಟ್ಮೆಂಟಲ್ಲಿ, ಅಲ್ಲೇನಾದರೂ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳಾಗಿರ್ಬೋದು ಅಥವಾ ಟೆಕ್ನಿಕಲ್ ಇಶ್ಯೂಸ್ಗಳಾಗಿರ್ಬೋದು, ಏನೇ ಒಂದು ಬೇರೆ ಬೇರೆ ರೀತಿಯಾದಂತಹ ಏನಾದರೂ ಬೇರೆ ವರ್ಕ್ ಸ್ಕೆಡ್ಯೂಲ್ಗಳಾಗಿರ್ಬೋದು, ಅದರ ಬೇಸಿಸ್ ಮೇರೆಗೆ ಏನಾಗ್ಬೋದು ಈ ಡೇಟ್ಗಳು ವೇರಿ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆನಾ. ಬಟ್ ಈ ಡೇಟ್ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಡೇಟಿಂದ ಈ ಡೇಟಿಗೆ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು, ಮೊರಾರ್ಜಿ ಫಸ್ಟ್ ಲಿಸ್ಟ್ನ ಸೆಲೆಕ್ಷನ್ ಲಿಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ಈ ಡೇಟ್ ಹೇಳ್ತಾ ಇದ್ದೀನಿ. ಯಾರ್ಯಾರೆಲ್ಲ ಪೇರೆಂಟ್ಸು ಮೊರಾರ್ಜಿ ರಿಸಲ್ಟಿಗೆ ಸೆಲೆಕ್ಷನ್ ಲಿಸ್ಟಿಗೆ ಕಾಯ್ತಾ ಇದ್ದೀರಾ, ಸೊ ಈ ಡೇಟಲ್ಲಿ ಬರುತ್ತೆ ಅಂತ ನಿಮಗೆ ಹೇಳ್ತಾ, ಓಕೆ, ಇನ್ ಕೇಸ್ ಏನಾದರೂ ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದ ಡೇಟ್ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋ ಒಂದು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಈ ಮಾಹಿತಿ ಎಲ್ಲರಿಗೂ ಬೇಕಾಗಿರೋದ್ರಿಂದ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಬೇರೆ ಟಾಪಿಕ್ ಒಟ್ಟಿಗೆ ನಿಮ್ಮ ಎದುರುಗಡೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.